ಒಹಾಕಾದಲ್ಲಿ ಟಕೀಲಾಗಿಂತ ಮೆಸ್ಗಲ್ ಅಂತ ತುಂಬಾ ಫೇಮಸ್. ಟಕೀಲಾ ಬಂದ್ಬಿಟ್ಟು ಸಬ್ ಕ್ಯಾಟಗರಿ ಆಫ್ ಮೆಸ್ಗಲ್. ಮೆಸ್ಗಲ್ ಬಂದ್ಬಿಟ್ಟು ಮೇನ್ ಡ್ರಿಂಕ್ ತರ. ನಾನಿವಾಗ ನಿಂತಿರೋದು ಒಹಾಕಾದಲ್ಲಿ ಫೇಮಸ್ ರೆಸ್ಟೋರೆಂಟ್ ಅಂಡ್ ಬಾರ್. ಈ ಬಾರ್ ಅಲ್ಲಿ ಮೆಸ್ಗಲ್ ತುಂಬಾನೇ ಫೇಮಸ್. ಮೆಸ್ಗಲ್ ನ ಕುಡಿಯಕ್ಕಾಗಲ್ಲ ಅಂದ್ರೆ ಮೆಸ್ಗಲ್ ಇನ್ಫ್ಯೂಸ್ಡ್ ಕಾಕ್ಟೇಲ್ಸ್ ಕೂಡ ಇರುತ್ತೆ. ಸೊ ಮೆಸ್ಗಲ್ ನ ಟ್ರೈ ಮಾಡಬಹುದು, ಕಾಕ್ಟೇಲ್ಸ್ ನ ಟ್ರೈ ಮಾಡಬಹುದು, ಸ್ವಲ್ಪ ಸ್ನಾಕ್ಸ್ ಕೂಡ ತಿನ್ಬಹುದು. ಬಟ್ ಮೇನ್ ನಾನು ಬಂದಿರೋದು ಮೆಸ್ಗಲ್ ನ ಟ್ರೈ ಮಾಡಕ್ಕೆ. ಬನ್ನಿ ಒಳಗಡೆ ಹೋಗೋಣ, ಮೆಸ್ಗಲ್ ನ ಫುಲ್ ಟ್ರೈ ಮಾಡೋಣ. ಈ ಥರ ಟ್ರೆಡಿಷನಲ್ ರೆಸ್ಟೋರೆಂಟ್ ಇರುತ್ತೆ. ಲುಕ್ಸ್ ಪ್ರಿಟಿ ಬಿಗ್. ಹೊರಗಡೆ ಫುಲ್ಲು ಎಂಟಿ ಸ್ಟ್ರೀಟ್ ಕಾಣಿಸ್ತಾ ಇತ್ತು. ಒಳಗಡೆ ಬಂದಾಗ ಗೊತ್ತಾಗ್ತದೆ ಫುಲ್ ಆಂಬಿಯನ್ಸ್ ಚೇಂಜ್ ಆಗಿದೆ. ಫುಲ್ಲು ಏನೋ ಲೈಕ್ ಪಾಶ್ ಇದು ತರ. ಬಟ್ ಚೆನ್ನಾಗಿದೆ, ಆಂಬಿಯನ್ಸ್ ತುಂಬಾನೇ ಚೆನ್ನಾಗಿದೆ. Looks good. Gracias. Please enjoy. Gracias. Thank you very much for the explanation. Thank you. ಸೊ ಬಂದ್ಬಿಟ್ಟು ಒಹಾಕಾನ ಹೆಂಗೆ ಸ್ಪೆಲ್ ಮಾಡೋದು, ಡ್ರಿಂಕ್ಸ್ ಅಲ್ಲಿ ಏನೇನಿರುತ್ತೆ, ಡ್ರಿಂಕ್ಸ್ ನ ಹೇಗೆ ಮಾಡ್ತಾರೆ, ಯಾವ ಪ್ಲಾಂಟ್ ಇಂದ ಮಾಡ್ತಾರೆ ಅಂತೆಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ರು. ಇಟ್ಸ್ ನೈಸ್. ಮತ್ತೆ ಅವರು ಆಪಿಟೈಸರ್ ಕೊಟ್ಟಿರೋದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಗೊತ್ತಾಗ್ತದೆ ನಾವು ಏನ್ ತಿಂತಾ ಇದೀವಿ ಅಂತ, ಎಲ್ಲಿಂದ ಬರ್ತಿದೆ ಅದು ಅಂತ. ಸೊ ಪ್ರೋಸ್ಟ್. ಒನ್ ವರ್ಡ್ ಔಟ್ ಆಫ್ ದ ವರ್ಡ್. ಸೂಪರ್ ಇದೆ. ಕಾಣಿಸ್ತಾ ಇದೆಯಾ ಇಲ್ಲಿ ಮಸ್ಕಲ್ ಹಾಕ್ಬಿಟ್ಟು ಅದೇನೋ ಚಿಲ್ಲಿ ಅಂದ್ರೆ ಕೆಂಪೆಣಸಿನ್ಕಾಯಿ ಹಾಕಿದ್ದಾನೆ ಪುಣ್ಯಾತ್ಮ. ಅದೇನೋ ಗೊತ್ತಿಲ್ಲ. ಆಶಂದು ಅಂತೂ ಇನ್ನೂ ಚೆನ್ನಾಗಿದೆ. ಏನ್ ಗೊತ್ತಾ, ಇದು ಪ್ಯಾಷನ್ ಫ್ರೂಟ್ ಇನ್ಫ್ಯೂಸ್ಡ್ ವಿತ್ ಮಸ್ಗಲ್. ಸೊ ಪ್ಯಾಷನ್ ಫ್ರೂಟ್ ಡ್ರಿಂಕ್ ಇದು. ಸ್ಪೈಸಿ ಇರುತ್ತೆ ಅನ್ಸುತ್ತೆ. ಸೊ ಟ್ರೈ ಮಾಡ್ತೀನಿ. ಮೆಸ್ಗಲ್ದು ಅದು ಟಕಿಲಾ ಥರ ಬರ್ತಾ ಇದೆ. ಅದ್ರ ಜೊತೆ ನಿಂಬೆಹಣ್ಣು ಸೋಡಾ ಹಾಕ್ಕೊಡೋದು ಬಿಟ್ಟಿದ್ದಾನೆ. ಮೆಸ್ಗಲ್ ವಿತ್ ಚಾಕ್ಲೇಟ್ ಇದೆ, ಮೆಸ್ಗಲ್ ವಿತ್ ಕುಕುಂಬರ್ ಇದೆ, ಅಂಡ್ ಶಾರ್ಟ್ಸ್ ಕೂಡ ಇದೆ. ಟ್ರೈ ಮಾಡೋಣ ಅನಿಸುತ್ತೆ ಅಥವಾ ಬೇರೆ ಕಡೆ ಹೋಗೋಣವಾ? ಎಷ್ಟಿದೆ? ಸ್ವಲ್ಪ ಜಾಸ್ತಿನೇ, 200. ಜಾಸ್ತಿ ಆಯ್ತು ಬಾ. ಹೌದಾ? ಇದೆಲ್ಲ ಟೂರಿಸ್ಟಿಕ್ ಟ್ರಾಪ್. ಆ್ಯಕ್ಚುಲಿ ನಾವು ನೋಡಿ ಹೇಳ್ತೀನಿ. ಇನ್ನೊಂದು ಟಿಪ್ ಏನು ಅಂದರೆ, ನೋಡಿ ಇದು ಫುಲ್ಲು ಸೆಂಟರು ಕಾಣಿಸ್ತಾ ಇದೆಯಾ ನಿಮಗೆ? ಇದು ಫುಲ್ಲು ಸೆಂಟರು. ಈ ಸೆಂಟರ್ ಜಾಗದಲ್ಲಿ ಹೋಗ್ಬಿಟ್ಟು ನಾವೇನಾದ್ರು ಟ್ರೈ ಮಾಡ್ತೀವಿ ಅಂದರೆ ಅವೆಲ್ಲ ಮುಂಡ ಮೋಚಿದಂಗೆ ಲೆಕ್ಕ. ಎಕ್ಸ್ಪೆನ್ಸಿವ್ ಇರುತ್ತೆ. ನಾವೀಗ ಇನ್ನೊಂದು ಲೋಕಲ್ ಜಾಗಕ್ಕೆ ಬಂದು ಮೆಸ್ಗಲ್ ಟ್ರೈ ಮಾಡೋಕ್ಕೆ. ಹಲೋ. ಹೋಲಾ. ಯು ಹ್ಯಾವ್ ಮೆಸ್ಗಲ್ ರೈಟ್? Yes. ಮೆಕ್ಸಿಕೋಗೆ ಬಂದ್ಬಿಟ್ಟು ಟಕೀಲಾ ಟೇಸ್ಟ್ ಮಾಡಿಲ್ಲ ಅಂದ್ರೆ ಮಜಾ ಏನಿದೆ ಎಂತ ಗೊತ್ತಾ? ಮೆಕ್ಸಿಕೋದಲ್ಲಿ ಟಕೀಲಾ ಅಂತ ಒಂದು ಸಿಟಿ ಕೂಡ ಇದೆ. ಆ ಸಿಟಿಯಿಂದನೇ ಟಕೀಲಾ ಅಂತ ಹೆಸರು ಬಂದಿರೋದು. ಟಕೀಲಾ ಹೇಗೆ ತಯಾರಾಗುತ್ತೆ ಅಂದ್ರೆ, ಆಕ್ವಾ ಪ್ಲಾಂಟ್ ಅಂತ ಒಂದಿದೆ, ಅದರಿಂದ ಟಕೀಲಾನ ತಯಾರಿಸ್ತಾರೆ. ಇಡೀ ಪ್ರಪಂಚಕ್ಕೆ ಮೆಕ್ಸಿಕೋ 90% ಟಕೀಲಾನ ಎಕ್ಸ್ಪೋರ್ಟ್ ಮಾಡುತ್ತೆ. ಸೊ ಅಲ್ಲಿ ಪಾಸ್ ರೆಸ್ಟೋರೆಂಟ್ ಅಲ್ಲಿ ಬರೀ ಆಂಬಿಯನ್ಸ್ಗೆ ಸ್ವಲ್ಪ ಟ್ರೈ ಮಾಡ್ತೀವಿ ಮೆಸ್ಗಲ್ನ. ಇವಾಗ ಒಂದು ಲೋಕಲ್ ಬಾರ್ ಥರ ಬಂದಿದ್ದೀವಿ. ನಾನು ಮೆಸ್ಗಲ್ ವಿತ್ ಎಸ್ಪ್ರೆಸೋ ಹೇಳಿದ್ದೀನಿ, ವಿತ್ ಎಸ್ಪ್ರೆಸೋ ಅಂದ್ರೆ ಕಾಫಿ. ಕಿರಣ ಸಮ್ ಕಾಕ್ಟೇಲ್. ಏನ್ ಕಿರಣ್ ಇದು? ಮೆಸ್ಗಲ್ ಕಾಕ್ಟೇಲ್ ಡಾಂಜಿಂಗಾ ಅಂತ. ಏನೋ ಡಾಂಜಿಂಗಾ ಅಂತ ಹೆಸರು ಅದ್ರದ್ದು. ಸೊ ಕಿರಣ್ ಕಾಕ್ಟೇಲ್, ನನಗೆ ಮೆಸ್ಗಲ್ ವಿತ್ ಎಸ್ಪ್ರೆಸೋ ಟ್ರೈ ಮಾಡೋಣ, ನೋಡೋಣ. ವಾವ್. ಕಾಫಿ, ನಿಮಗೆ ಕಾಫಿ ಮತ್ತೆ ಡ್ರಿಂಕ್ಸ್ ಎರಡೂ ಇಷ್ಟ ಆದ್ರೆ ಇದು ಬೆಸ್ಟ್ ಡ್ರಿಂಕ್ ನಿಮಗೆ. ತುಂಬಾನೇ ಚೆನ್ನಾಗಿದೆ, ಕಹಿ ಕಹಿ ಇದೆ, ಸಖತ್ತಾಗಿದೆ. ಇದು ಒಂದು ಫ್ರೂಟ್ ಡ್ರಿಂಕ್ ಮತ್ತೆ ಮೆಸ್ಗಲ್ ಅಲ್ಲ. ಏನು ಅಂದ್ರೆ, ಆ ರೆಸ್ಟೋರೆಂಟ್ ಅಲ್ಲಿ ಎಣ್ಣೆ ಸ್ವಲ್ಪ ಕಮ್ಮಿ ಇತ್ತು ಕ್ವಾಂಟಿಟಿ, ಬಟ್ ಕ್ಲಾಸಿ ಆಗಿತ್ತು. ಇಲ್ಲಿ ಲೋಕಲ್ ಫುಲ್ ಎಣ್ಣೆ ಇದೆ. ಅವನೇನೇನು ಮಿಕ್ಸ್ ಮಾಡಿಲ್ಲ. ಫುಲ್ ಎಸ್ಪ್ರೆಸೋ ಇದೆ, ಫುಲ್ ಎಣ್ಣೆ ಇದೆ. ಸೊ ಟ್ರೈ ಮಾಡಬೇಕು, ಇಂಥ ಕಡೆನೇ ಬಂದು ಟ್ರೈ ಮಾಡಬೇಕು ವಿತೌಟ್ ಬರ್ನಿಂಗ್ ಅವರ್ ಪಾಕೆಟ್ಸ್, ರೈಟ್?